ನೋಡ್ಬೋದು ಯಾವ ಥರ ಜೋಳ ಅವೆಲ್ಲ ಕಟಿಂಗ್ ಆಗಿದೆ ನೋಡಿ. ಸ್ಲೈಸ್ ಕಟಿಂಗಲ್ಲಿ ಕಟ್ ಆಗಿದೆ. 1 ಇಂಚು ಬರುತ್ತೆ ಇದರಲ್ಲಿ ನಿಮಗೆ. ಕರ್ನಾಟಕದ ಎಲ್ಲ ರೈತರಿಗೆ ನಮಸ್ಕಾರ. ನನ್ನ ಹೆಸರು ತಾಹೇನ್. ನಮ್ಮ ಕಂಪ್ನಿ ಹೆಸರು ಆಗ್ರಿಮೋ ರೈತರ್ಸ್ ಮಾಡರ್ನ್ ಟೂಲ್ಸು. ನಮ್ಮ ಕಂಪ್ನಿ ಬಂದು ಬೆಂಗಳೂರು ಕುಂಬ್ಳಗೂಡು ಗುಡಿಮಾ ವಿಲೇಜಲ್ಲಿ ಲೊಕೇಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ ಕಟರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಒಂದು ಬೆಸ್ಟ್ ಚಾಪ್ ಕಟರ್ ಅಂತ ಹೇಳ್ತೀವಿ. ಇದು ನಿಮಗೆ 4 HP ಪಕ್ಕ ಕಾಪರ್ ವೆಂಡಿಂಗಲ್ಲಿ ಬರುತ್ತೆ. ಮೋಟ್ರು ನೋಡ್ಬೋದು ನೀವು, ಕಿಸಾನ್ ಶಕ್ತಿದು ಮೋಟ್ರು ಬರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ 5 ಬ್ಲೇಡ್ ಬರುತ್ತೆ ನಿಮಗೆ. 5 ಬ್ಲೇಡಲ್ಲೂ ನೋಡ್ಬೋದು ನೀವು, 2 ಕಡೆನೂ ಶಾರ್ಪ್ನೆಸ್ ಇರುತ್ತೆ. 1 2 3 4 5 ಬ್ಲೇಡ್ ಐತೆ. 5 ಬ್ಲೇಡಲ್ಲೂ ನಿಮಗೆ 2 ಕಡೆ ಶಾರ್ಪ್ನೆಸ್ ಸಿಗುತ್ತೆ. ಮತ್ತು ಸಸ್ಪೆನ್ಷನ್ ನೋಡ್ಬೋದು ನೀವು. ಸಸ್ಪೆನ್ಷನ್ ನೋಡಿ, ಫುಲ್ ಹೆವಿ ಐತೆ ಇದರಲ್ಲಿ. ಕ್ಯಾಸ್ಟಿಂದು ಸಸ್ಪೆನ್ಷನ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಸಣ್ಣ ಕಟಿಂಗು ಉದ್ದ ಕಟಿಂಗ್ ಮಾಡೋದಕ್ಕೆ ಗೇರ್ಸ್ ಇರುತ್ತೆ. ಕಟಿಂಗು ನಿಮಗೆ ಅರ್ಧ ಇಂಚು 1 ಇಂಚ್ ಕಟಿಂಗಲ್ಲಿ ಬರುತ್ತೆ. ಅರ್ಧ ಇಂಚ್ ಕಟಿಂಗ್ ನೀವು ಸಣ್ಣ ಕಟಿಂಗಲ್ಲಿ ಇಕ್ಕೊಂಡ್ರೆ ಅರ್ಧ ಇಂಚ್ ಬರುತ್ತೆ. ಉದ್ದ ಕಟಿಂಗ್ ಬೇಕು ಅಂತ ಹೇಳಿದ್ರೆ 1 ಇಂಚು ಲಾಂಗಲ್ಲಿ ಇಕ್ಕೊಂಡ್ರೆ ಆಗುತ್ತೆ. ಆಮೇಲೆ ಕನ್ವೇರ್ ಬೆಲ್ಟ್ ಕೂಡ ಐತೆ ಇದರಲ್ಲಿ ನಿಮಗೆ. ಕನ್ವೇರ್ ಬೆಲ್ಟು ನೋಡ್ಬೋದು ಯಾವ ಥರ ಐತೆ, ಹೆವಿ ಐತೆ ಫುಲ್ಲು. ಆಮೇಲೆ ಇದರಲ್ಲಿ ನಿಮಗೆ ಗೋಡೆ ತನಕ ಹೋಗ್ಬಿಟ್ಟು ಆನ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿಂದಾನೇ DP ಸ್ವಿಚ್ ಕೊಟ್ಟಿದ್ದಾರೆ. DP ಸ್ವಿಚ್ ನೋಡ್ಬೋದು ನೀವು ಯಾವ ಥರ ಐತೆ ಅಂತ. ಇಲ್ಲೇನು ನಾನು ಮೇಲೆ ಮಾಡಿದ್ರೆ ಏನಾಗುತ್ತೆ, ಮಷಿನ್ ಸ್ಟಾರ್ಟ್ ಆಗುತ್ತೆ. ಈಗ ಮಷಿನ್ ಬಗ್ಗೆ ಹೇಳಿದ್ದೀನಿ. ಕಟಿಂಗ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಹತ್ರ ಜೋಳ ಐತೆ, ಜೋಳ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ. ಫಸ್ಟು ಗೇರಿಗೆ ಹಾಕೋಬೇಕು. ರನ್ನಿಂಗಲ್ಲಿ ಗೇರ್ ಚೇಂಜ್ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಕ್ಲಚ್ ಬರಲ್ಲ. ಅದಕ್ಕೆ ನಾವು ಮ್ಯಾನುವಲ್ಲು ಇಲ್ಲಿಂದಾನೇ ಮಾಡ್ಕೋಬೋದು. ಕೆಲವು ಸತಿ ನೋಡಿ ಈ ಥರ ಜಾಮ್ ಆಗುತ್ತೆ. ಈ ಥರ ಜಾಮ್ ಆದಾಗ ಏನು ಮಾಡಬೇಕು, ನಾವು ಇಲ್ಲಿ ಗೇರ್ ಕೊಟ್ಟಿದ್ದಾರೆ, ಇಲ್ಲಿ ಒಳಗೆ ಕೈ ಹಾಕಿದ್ರೆ ಒಂದು ಗೇರ್ ಸಿಗುತ್ತೆ ನಿಮಗೆ. ಇಲ್ಲಿ ಗೇರ್ ಐತೆ. ಈ ಗೇರ್ನ ಸ್ವಲ್ಪ ಶೇಕ್ ಮಾಡಿ ನಾವು ಗೇರ್ ಹಾಕೋಬೇಕು. ಒಂದು ಬೆಳ್ಳಿಯಿಂದ ಶೇಕ್ ಮಾಡಬೇಕು, ಒಂದು ಬೆಳ್ಳಿಯಿಂದ ಗೇರ್ ಹಾಕೋಬೇಕು. ಈಗ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ಆಗುತ್ತೆ ಅಂತ. ಈಗ ಸಣ್ಣ ಕಟಿಂಗ್ ಹಾಕ್ಕೊಂಡಿದ್ದೀನಿ ನಾನು. ಸಣ್ಣ ಕಟಿಂಗ್ದಲ್ಲಿ ಯಾವ ಥರ ಕಟಿಂಗ್ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ. ಸಣ್ಣ ಕಟಿಂಗಲ್ಲಿ ಹಾಕಿದೆ ನೋಡಿ. ಅರ್ಧ ಇಂಚ್ ಕಟಿಂಗ್ ಬರುತ್ತೆ ನಿಮಗೆ. ಅರ್ಧ ಇಂಚ್ ಕಟಿಂಗ್ ಬರುತ್ತೆ. ಸ್ಲೈಸ್ ಕಟಿಂಗ್ ಆಗುತ್ತೆ ಎಲ್ಲ ನಿಮಗೆ. ಇದು ಕುರಿ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಜೋಳನೇ ಹಾಕಿರೋದು ನಾನು. ನನ್ನ ಹತ್ರ ಜೋಳನೇ ಇರೋದು. ನೀವು ತೆಂಗಿನ ಗರಿ ಆಗ್ಬೋದು, ಅಡಿಕೆ ಗರಿ ಆಗ್ಬೋದು, ಇವೆಲ್ಲ ಆಗ್ಬೋದು. ಒಣ ಹುಲ್ಲು ಇವೆಲ್ಲ ಆಗ್ಬೋದು. ಒಣ ಹುಲ್ಲು ಐತೆ ನಮ್ಮ ಹತ್ರ. ಆ ಒಣ ಹುಲ್ಲು ಯಾವ ಥರ ಕಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಉದ್ದ ಕಟಿಂಗ್ ಇಕ್ಕಿದ್ದೀನಿ. ಉದ್ದ ಕಟಿಂಗಲ್ಲಿ 1 ಇಂಚ್ ಕಟಿಂಗ್ ಬರ್ತಾ ಇದೆ ಅಷ್ಟೇ. ಆಮೇಲೆ ಇದರಲ್ಲಿ ಬೆಲ್ಟ್ ಏನಾದರೂ ಲೂಸ್ ಆದರೆ ಇಲ್ಲಿಂದಾನೇ ನಾವು ಟೈಟ್ ಮಾಡ್ಕೋಬೋದು ನೋಡಿ. ಅಡ್ಜಸ್ಟಲ್ಲಿ ಕೊಟ್ಟಿದ್ದಾರೆ. ಬೆಲ್ಟ್ ಏನಾದರೂ ಲೂಸ್ ಆಗಲ್ಲ ನಿಮಗೆ. ಫಸ್ಟು ಏನಿತ್ತು ಹಳೆ ಮಾಡಲ್ಸಲ್ಲೆಲ್ಲ ನೋಡಿ, ಇವೆಲ್ಲ ಬೋಲ್ಟ್ ಬಿಚ್ಚಿ ನಾವು ಕೆಳಗೆ ಮಾಡಬೇಕಿತ್ತು ಬೆಲ್ಟು ಟೈಟ್ ಮಾಡಬೇಕಾದ್ರೆ. ಇದರಲ್ಲಿ ಆ ಥರ ಇಲ್ಲ. ಇಲ್ಲಿ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಟೈಟ್ ಮಾಡಿದ್ರೆ ಏನಾಗುತ್ತೆ, ಈ ಬೋಲ್ಟ್ಸು ಬೆಲ್ಟು ಟೈಟ್ ಆಗುತ್ತೆ. ನಿಮಗೆ ಲೂಸ್ ಆದಾಗ ನಾವು ಬೆಲ್ಟು ಟೈಟ್ ಮಾಡ್ಕೋಬೋದು ಅಷ್ಟೇ. ಎಲ್ಲ ಲಬ್ಬರ್ ವೀಲ್ಸ್ ಕೊಟ್ಟಿದ್ದೀವಿ ಇದರಲ್ಲಿ. ಲಬ್ಬರ್ ವೀಲ್ಸು ಆರಾಮಾಗಿ ನಿಮಗೆ ತಳ್ಕೊಂಡು ಹೋಗ್ಬೋದು ನೋಡಿ. ಈಸಿ ಟು ಕ್ಯಾರಿ ಅಂತ ಹೇಳ್ಬೋದು. ಲೇಡೀಸ್ ಕೂಡ ಆರಾಮಾಗಿದು ತಳ್ಕೊಂಡು ಬಂದು ಯೂಸ್ ಮಾಡ್ಕೋಬೋದು. ಉದ್ದ ಕಟಿಂಗು ಮಾಡ್ಕೊಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಟಿಂಗ್ ಆಗುತ್ತೆ ಅಂತ. ಸಣ್ಣ ಕಟಿಂಗಲ್ಲಿ ನೋಡಿದ್ರಿ ಅರ್ಧ ಇಂಚ್ ಕಟಿಂಗ್ ಆಯಿತು. ಈಗ ಉದ್ದ ಕಟಿಂಗ್ ಹಾಕ್ಕೊಂಡಿದ್ದೀನಿ. ಉದ್ದ ಕಟಿಂಗ್ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು ಯಾವ ಥರ ಜೋಳ ಅವೆಲ್ಲ ಕಟಿಂಗ್ ಆಗಿದೆ ನೋಡಿ. ಸ್ಲೈಸ್ ಕಟಿಂಗಲ್ಲಿ ಕಟ್ ಆಗಿದೆ. 1 ಇಂಚು ಬರುತ್ತೆ ಇದರಲ್ಲಿ ನಿಮಗೆ. ಇದು ಕರೆಂಟಲ್ಲಿ ಬರುತ್ತೆ ನಿಮಗೆ. ಇದರಲ್ಲಿ ಇನ್ನೂ ಒಂದು ಪೆಟ್ರೋಲಲ್ಲೂ ಸಿಗ್ಬಿಡುತ್ತೆ ನಿಮಗೆ. 7.5 HP ಪೆಟ್ರೋಲ್ ಇಂಜಿನಲ್ಲೂ ಸಿಗ್ಬಿಡುತ್ತೆ ನಿಮಗೆ.
ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಮಾಡಲ್ಸು ಐತೆ, ಅದನ್ನು ನೋಡ್ಕೋಬೋದು ನೀವು. ಇದೇ ಥರ ಮಷಿನ್ ಬೇಕು ಅಂತ ಹೇಳಿದ್ರೆ ಕೆಳಗೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಡಿ. ಮತ್ತು ನಮ್ಮ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.